ಸೊ ಆ ಉಳು ತೆಗೆಯುವಂಥ ಪ್ರೋಸೆಸ್ನು ಒಂದು 2 ಇಯರ್ಸ್ಗೋ 3 ಇಯರ್ಸ್ಗೋ ಒಂದು ಸಮ್ಮರ್ ಟೈಮಲ್ಲಿ ಮಾಡೋ ಥರ ಒಂದು ಕಾಂಟ್ರಾಕ್ಟ್ಸ್ಗಳೆಲ್ಲ ಕೊಟ್ಟು ಬಟ್ ಒಂದು ಮಹತ್ವ ಇದೆ. ಬೆಂಗಳೂರಿಗೊಂದು ನದಿ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ಅಭಿಯಾನ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಶಾಕ್ ಆಗುತ್ತೆ. ನೀವು ಬಂದು ಕಾಲುವೆ ಜಾಗಗಳು, ನೀರು ಹೋಗೋ ಜಾಗನೆಲ್ಲ ನೀವು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡ್ರೆ ನೀರೆಲ್ಲ ಹೋಗುತ್ತೆ, ನಿಮ್ಮ ಮನೆ ಒಳಗೆ ಬರುತ್ತೆ. ಆಬ್ವಿಯಸ್ ಕಬ್ಬನ್ ಪಾರ್ಕಲ್ಲಿ ಒಂದಿದೆ, ಈ ಕರಗದ ಕುಂಟೆ ಅಂತ ಹೇಳ್ತೀವಿ, ಒಳಗಡೆ ಉಪ್ಪಿನ ಕೆರೆ ಅಂತ, ಅದು ಸಂಪೂರ್ಣವಾಗಿ ಬತ್ತೋಯ್ತು. ರಿನೋವೇಟ್ ಮಾಡಿದ್ರು ಮೇಂಟೆನೆನ್ಸ್ ಮಾಡಲಿಲ್ಲ, ತಿರ್ಗಾ ಅದನ್ನು ಸ್ಮೆಲ್ ಬರೋಕ್ಕೆ ಶುರು ಆಯಿತು. ನಮಗಿನ್ನ 2 ಸೋರ್ಸ್ ಇತ್ತು ಕಾವೇರಿ ಇಲ್ದಾಗ. ಹೆಸರುಘಟ್ಟಲ್ಲಿ ಒಂದಿತ್ತು, ಹೆಸರುಘಟ್ಟ ರಿಸರ್ವರ್, ತಿಪ್ಪಗೊಂಡನಹಳ್ಳಿ, ವೃಷಭಾವತಿ, ಇಷ್ಟೇ ಸೋರ್ಸ್ ಇದ್ದಿತ್ತು. ಆಮೇಲೆ 70s ಮೇಲೆ ಕಾವೇರಿ ಪೈಪ್ಲೈನ್ ಬಂತು. ಈಗ ಯಾವುದು ಸಾಲ್ತಿಲ್ವಲ್ಲ. ಹೌದು, ಈಗ ಮಳೆ ಆಗ್ತಾ ಇದೆ, ಕಾವೇರಿ ವಿವಾದ ಇಲ್ಲ, ಓಕೆ. ನಿಮಗೆ ಮತ್ತೆ ಒಂದು ಬರಗಾಲ ಶುರುವಾಗಿ ಮತ್ತೆ ಈ ವಿವಾದಗಳು ಶುರುವಾದರೆ ಹೆಂಗೆ ಬೋರ್ವೆಲ್ಗಳು ಓಡೋದು ನಿಂತರೆ ಬೇರೆ ಏನು ಪರಿಹಾರನೇ ಇಲ್ವಲ್ಲ ಸರ್. ಹೌದು, ಸೊ ಅವೇರ್ ಆಗ್ಬೇಕು ಸರ್. ಇವಾಗ ಸರ್ಕಾರನೂ ಮುಂದೆ ಬರ್ಬೇಕು, ಜೊತೆಗೆ ಈ ಇಂಡಸ್ಟ್ರಿಗಳು IT ಏನಿದೆ, CSR ಏನು ಮಾಡ್ತಾರೆ ರೆಡಿ ಆಗಬೇಕು. ಬಿಕಾಸ್ ಎಲ್ಲರೂ ವ್ಯಾನಿಷ್ ಆಗ್ಬಿಡ್ತಾರೆ. ಹೌದು, ನೀವು ಎಲ್ರಿಗೂ ಬೇಸಿಕ್ ಈಸ್ ವಾಟರ್, ಆಮೇಲೆ ಮಿಕ್ಕಿದ ಯೋಚನೆ ಮಾಡ್ಬೋದು. ಯಾರೋ ಹೇಳಿದ್ರು ಬೆಂಗಳೂರು ಅಂತ ಸಿಟಿಗೆ ವೃಷಭಾವತಿ ಏನು ಏನು ದೊಡ್ಡ ಮೇಜರ್ ನದಿ ಅಲ್ಲ, ಅದ್ರ ರಿಕ್ವೈರ್ಮೆಂಟ್ ತುಂಬ ಇಂಪಾರ್ಟೆನ್ಸ್ ಕಡಿಮೆ ಅಂತ ತಗೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 20% ಜನರಿಗೆ ಅದು ಉಪಯೋಗ ಆದರೂ ಕೂಡ ಅದೊಂದು ದೊಡ್ಡ ಉಪಯೋಗನೇ ಅಲ್ವಾ ಸರ್. ರೀಸೈಕಲ್ ಆಗುತ್ತೆ ಅದು ತಿರ್ಗಾ. ಸೊ ಈಗಿದೆ ಅದು ಏನಾಗುತ್ತೆ ಅಂದರೆ ಇವರು ಆಲೋಚನೆನೇ ತಪ್ಪು. ಎಲ್ಲ ಇವ್ರ ಅನುಕೂಲಗಳಿಗೆ ಮಾತುಗಳಾಗ್ಬಿಡುತ್ತೆ ಅದು ಆ್ಯಕ್ಚುಲಿ. ಯಾಕಂದ್ರೆ ಒಂದು ನದಿ ನೀರು ಸಾಲಲ್ಲ ಅನ್ನೋಕ್ಕಾಗೋದೇ ಇಲ್ಲ. ಅದನ್ನ ನಾನು ಹೇಳಿದ್ರೆ ಟೈಮ್ ತಗೊಳುತ್ತೆ. ಹೌದು, ಅಷ್ಟು ಸ್ಪೇಸ್ ಕೊಟ್ಟು ಅದಕ್ಕೆ ಅದರದೇ ಆದ ಕೊಟ್ಟರೆ ಡೆಫಿನೆಟ್ಲಿ ಏನೊಂದು 2 ಕೋಟಿ ಜನಕ್ಕೆ ನೀರು ಕೊಡೋಕ್ಕಾಗಲಿಲ್ಲ ಅಂದ್ರೂ, ಇಂಡಸ್ಟ್ರಿ ಕೊಡೋಕ್ಕಾಗಲಿಲ್ಲ ಅಂದ್ರೂ, ಕುಡಿಯೋ ನೀರನ್ನಾದರೂ ಅಟ್ಲೀಸ್ಟ್ ನಾವು ವೃಷಭಾವತಿಯಿಂದ ಬಳಸ್ಕೋಬೋದಾ? ಖಂಡಿತ. ಮಿಕ್ಕಿದ್ದಕ್ಕೆ ಬೇರೆ ಏನಾದ್ರು ಬಳಸ್ಕೊಳ್ಳಿ. ಈಗ ಇಂಡಸ್ಟ್ರಿಯಲೈಸೇಷನು, ಹೋಟೆಲ್ಸು, ಈ ವಿಚಾರಗಳೇ ನಮಗೆ ಲಾಸ್ಟ್ 10 ಇಯರ್ಸಲ್ಲಿ ಒಂದು 10 ಟೈಮ್ಸ್ ವಾಟರ್ ಕನ್ಸಂಪ್ಷನ್ ಜಾಸ್ತಿ ಆಗಿರೋದು. ಖಂಡಿತ. ಏನು ಬರೀ ಜನಸಂಖ್ಯೆ, ಕುಡಿಯೋ ನೀರು ಅಥವಾ ಬಳಕೆ ನೀರಲ್ಲ, ಇಂಡಸ್ಟ್ರಿಯಲೈಸೇಷನ್, ಈ ಸಿವಿಲೈಸೇಷನ್ ಏನು ನಡೆದಿದೆ ಅದರಲ್ಲೇ ನಾವು ಅತಿಯಾಗಿ ಕನ್ಸಂಪ್ಷನ್ ನಡೀತಾ ಇರೋದು. ಹೌದು. ಸೊ ಹಾಗಾಗಿ ಈಗ ಸರ್ಕಾರ ಮೊನ್ನೆ ಬ್ರ್ಯಾಂಡ್ ಬ್ಯಾಂಗ್ಳೂರಿನಲ್ಲಿ ವೃಷಭಾವತಿ ಪುನಶ್ಚೇತನ ಮಾತು ಬಂದಿದೆ, ಸ್ಕೀಮ್ ಇದೆ. ನಾವು ಕೂಡ ಗವರ್ನರ್ ಗಂಟ ಹೋಗಿ ನಾವು ಏನು ಅಧ್ಯಯನಗಳು ಮಾಡಿದ್ದೀವಿ, ಬೆಂಗಳೂರು ಹುಡುಗರು ಮತ್ತು ನಮ್ಮ NGO ಇಂದ ಹೋಗಿ ಎಲ್ಲನೂ ಕೊಟ್ವಿ. ಈಗೇನೋ ಒಂದು ತಗೊಂಡಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ಫುಲ್ ಆಗುತ್ತೆ, ನಾನು ಒಂದು ಹೇಳ್ದಂಗೆ ಈ ಇಂಡಸ್ಟ್ರೀಸು, ITಸು ಇವರೆಲ್ಲ CSRಲ್ಲಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ರಿನೋವೇಷನ್, ರೀಇಂಜಿವೇಷನ್ಸ್ ಆಫ್ ಲೇಕ್ಸ್ ಆ್ಯಂಡ್ ವೃಷಭಾವತಿ ರಿವರ್ ಕಾಲಿಟ್ಟು, ಜೊತೆಗೆ ಅಧ್ಯಯನಗಳಲ್ಲಿ ಏನೇನು ಅಕ್ವಾಟಿಕ್ ಪ್ಲ್ಯಾಂಟ್ಸ್ಗಳನ್ನ ಹೇಳ್ತಾ ಇದ್ದಾರೆ, ಆಕ್ಸಿಜನ್ ಲೆವೆಲ್ಲು, ಹೈಡ್ರೋಜನ್ ಲೆವೆಲ್ಲು ಒಂದು ಸಮ ಪ್ರಮಾಣಕ್ಕೆ ತರೋಕ್ಕೆ ಏನೇನು ಮಾಡ್ಬೋದು ಅದನ್ನೆಲ್ಲ ತಗೊಂಡು, ಆಮೇಲೆ ಇದು ಏನಂತ ಹೇಳ್ತಾರೆ ಅಂದರೆ ಹೂಳು ತೆಗೆಯುವುದು ಅಂತ ಹೇಳ್ತಾರೆ. ಕೆರೆಗಳಿಗೆ ಹೂಳು ತೆಗಿತಾಯಿದ್ರು ಮುಂಚೆ ಎಲ್ಲ ಡ್ರೈ ಆದಮೇಲೆಲ್ಲ ತೆಗ್ದು ಅದನ್ನು ಡೆಪ್ತ್ ಮಾಡಿ ಕ್ಲೀನ್ ಮಾಡಿ ಹೊಸ ನೀರು ಬರೋಕ್ಕೆ ವೆಲ್ಕಮ್ ಮಾಡ್ಕೊತಾಯಿದ್ರು. ಹಂಗೆ ನೋಡೋಕೆ ಹೋದರೆ ಎಷ್ಟೇ ಕೆರೆಗಳು ಅವೆಲ್ಲ ಆಗೇ ಇಲ್ಲ. ಅದು ತುಂಬ ಕಂಟಾಮಿನೇಟೆಡ್ ಆಗಿ ಏನಾಗುತ್ತೆ, ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗೋದು, ಕಾಯಿಲೆಗಳು, ಇವಕ್ಕೆಲ್ಲ ಕಾರಣ ಆಗ್ತಿದೆ. ಸೊ ಆ ಉಳು ತೆಗೆಯುವಂಥ ಪ್ರೋಸೆಸ್ನು ಒಂದು 2 ಇಯರ್ಸ್ಗೋ 3 ಇಯರ್ಸ್ಗೋ ಒಂದು ಸಮ್ಮರ್ ಟೈಮಲ್ಲಿ ಮಾಡೋ ಥರ ಒಂದು ಕಾಂಟ್ರಾಕ್ಟ್ಸ್ಗಳೆಲ್ಲ ಕೊಟ್ಟು ಕ್ಲೀನಾಗಿ ವಾಟರ್ ಯಾಕೆ ಸರ್ ಲಂಡನ್ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥೇಮ್ಸ್ ನದಿ ಇದೆ, ಥೇಮ್ಸ್ ನದಿ ಲಂಡನ್ ಬ್ರಿಡ್ಜ್ ಇದೆ, ಎಷ್ಟು ಚೆನ್ನಾಗಿ ಬೋಟಲ್ಲಿ ಓಡಾಡಿ. ಈಗ ನಮ್ಮ ವೃಷಭಾವತಿಗೂ ಮಾಡ್ಬೋದು. ಹೌದು, ಮಾಡ್ಬೋದು. ಇವತ್ತಿನ ಟ್ರಾಫಿಕ್ಗೆ ಅದು ಇನ್ನೂ ಒಂದು ಫಾರ್ಮ್ಯಾಟ್. ಹೌದು, ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಪ್ರಾಪರ್ ಆಗಿ ಮಾಡೋದು. ನಮ್ಮ ತಮಿಳ್ನಾಡಲ್ಲೂ ಅಷ್ಟೇ, ಚೆನ್ನೈಗೂ ಒಂದು ನದಿ ಇದೆ, ಏನೋ ಒಂದು ನದಿ ಬರುತ್ತೆ, ಆ ನದಿದು ಇದೇ ಪರಿಸ್ಥಿತಿ ಆಗಿದೆ. ನಮ್ಮ ಬೆಂಗಳೂರಲ್ಲೂ ವೃಷಭಾವತಿ ಇದೇ ಪರಿಸ್ಥಿತಿ ಆಗಿದೆ. ಬಟ್ ಒಂದು ಮಹತ್ವ ಇದೆ, ಬೆಂಗಳೂರಿಗೊಂದು ನದಿ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ಅಭಿಯಾನ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಶಾಕ್ ಆಗುತ್ತೆ. ಇದು ಅನ್ನೋ ಬಸವನಗುಡಿಯನ್ನ ನಾವು ಹೋಗಿ ಬಸವನ್ ನೋಡ್ಕೊಂಡು ಬರ್ತಾ ಇದ್ದೀವಿ. ನೋಡಿ ನೆನ್ನೆ ಮೊನ್ನೆ ಇನ್ನೂ ಏನು ಒರಿಜಿನಲ್ ಮಳೆಗಾಲ ಅಂತ ಏನು ಶುರುವಾಗಿಲ್ಲ. ಸೊ ಮಳೆಗಾಲದ ಪ್ರಾರಂಭ ಎಷ್ಟು ನೀರು ನಿಂತ್ಕೊಂಡು ಏನೇನು ಸ್ಟೋರೀಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ಇವನ್ನೆಲ್ಲ ಪ್ರಾಪರ್ ಕ್ಯಾಚ್ಮೆಂಟ್ ಏರಿಯಾ, ಪ್ರಾಪರ್ ಚಾನಲೈಸ್ಡ್ ವ್ಯವಸ್ಥೆ ಮಾಡಿದ್ರೆ ಇದೆಲ್ಲ ಯೂಸ್ಫುಲ್ ವಾಟರ್. ಹೌದು, ಯಾರೋ ನನಗೆ ಅದೇ ಪ್ರಶ್ನೆ ಮಾಡಿದ್ರು, ಬ್ಯಾಂಗ್ಳೂರ್ ಇಸ್ ನಾಟ್ ಎ ಪ್ರಾಪರ್ಲಿ ಪ್ಲಾಂಟ್ ಸಿಟಿ ಅಂತ. ಯಾರಪ್ಪ, ಇವಾಗ ನೀವು ಬಂದು ಕಾಲುವೆ ಜಾಗಗಳು, ನೀರು ಹೋಗೋ ಜಾಗನೆಲ್ಲ ನೀವು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡ್ರೆ ನೀರೆಲ್ಲ ಹೋಗುತ್ತೆ, ನಿಮ್ಮ ಮನೆ ಒಳಗೆ ಬರುತ್ತೆ ಆಬ್ವಿಯಸ್.
ಅದೇ ಆಗ್ತಿರೋದು ಈಗ HSR ಆ ಕಡೆ ಎಲ್ಲ ಏನಾಗ್ತಿದೆ ಅಂದರೆ ಹಳ್ಳದ ಮೇಲೆ ಕಟ್ಟಿರೋದೆ ಎಲ್ಲ. ಏನು ಕಾಲುವೆಗಳು ಹೋಗ್ತಿತ್ತು, ಒಂದು ರಾಜ್ ಕಾಲುವೆ ಮಾಡಿದ್ದೀವಿ, ಇನ್ನೊಂದು ಅದ್ರ ಮೇಲೆ ನಾವು ಬಿಲ್ಡಿಂಗ್ ಮಾಡಿದ್ದೀವಿ. ಕರೆಕ್ಟ್. ಆ ಕ್ಯಾಚ್ಮೆಂಟ್ ಏರಿಯಾಗಳನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡಿರೋದ್ರಿಂದ ಅದು ಬಂದು ಎಲ್ಲಿ ಬರುತ್ತೆ, ನಮ್ಮ ಅಪಾರ್ಟ್ಮೆಂಟಲ್ಲೇ ಎಲ್ಲಿ ಗಂಟ ಫಸ್ಟ್ ಫ್ಲೋರ್ ಗಂಟನೂ ಬರುತ್ತೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿ ಸ್ವಲ್ಪ ಅಕ್ವೈರ್ ಮಾಡೋದು ಜಾಸ್ತಿ ಆಗಿ ಕೆರೆಗಳಿಗೆ ನೀರು ಬರೋದೇ ನಿಂತೋಯ್ತು. ಯಾಕಂದ್ರೆ ಅಲ್ಲಲ್ಲೇ ಹಳ್ಳ ತಡ್ಕೊಂಡು ಎಲ್ಲ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಕೆರೆ ನೋಡಿದ್ರೆ ಅಲ್ಲಿಗೆ ನೀರು ಬರೋಕ್ಕೆ ಅದಕ್ಕೆ ಯಾವುದು ಚಾನಲ್ಲೇ ಇಲ್ಲ. ಮಧ್ಯಾಹ್ನ ಎಲ್ಲ ಅವರ ಒತ್ತುವರಿಗಳು ನಡೆದೋಗಿದೆ. ನಮ್ಮ ಕೆರೆಯಲ್ಲಿ ನೀರಿಲ್ಲ, ನಮ್ಮ ಕೆರೆಯಲ್ಲಿ ನೀರಿಲ್ಲ ಅಂತಿದ್ರು. ಸೇಮ್ ವೇ ಇವತ್ತು ಬೆಂಗಳೂರನ್ನ ಆ ರೀತಿ ಮಾಡ್ಕೊಂಡಿದ್ದೀವಿ. ಹೌದು, ಒತ್ತುವರಿಯಿಂದ. ಹೌದು. ನೋಡಿ ಆ ಜಾತ್ರೆಗಳು ಅಷ್ಟೇ. ಈಗ ಏನಕ್ಕೆ ಮಾಡ್ತಾಯಿದ್ರು ಬೆಂಗಳೂರಿನಲ್ಲಿ ಕರಗ ಉತ್ಸವ, ಮಳೆ ಬೆಳೆ ಆ ಗಂಗೆಗೊಂದು ಅರ್ಪಣೆ ಮಾಡಿ ನಿನ್ನಿಂದ ನಮಗೆ ಫಸಲು ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶನೇ. ಈಗೇನು ನಾವು ಸಂಕ್ರಾಂತಿ ಮಾಡ್ತೀವಿ ಹಂಗೆ ಯುಗಾದಿ ಹಬ್ಬಕ್ಕೆ ಆ ಥರ ಆಚರಣೆಗಳೆಲ್ಲ ಕನೆಕ್ಟಿವಿಟಿ ಇತ್ತು ಬೆಂಗಳೂರಲ್ಲಿ. ಇವತ್ತು ಏನಾಗಿದೆ, ಆ ತೋಟಗಳು ಇಲ್ಲ. ಇವಾಗ ನೀವು ಕೋರಮಂಗಲ ನೋಡಿದ್ರೆ ಅದು ತೋಟನೇ, ಲಾಲ್ಬಾಗು ಅದು ತೋಟನೇ. ಅದು ವಿಚಾರ ಬಿಟ್ಟೋಗಿ ಬರೀ ಆಚಾರಗಳು ಉಳ್ಕೊಂಡಿದೆ. ಅದು ಆಗ್ತಿರೋ ಪ್ರಾಬ್ಲಮ್. ಜಲನೇ ಮೂಲ. ಕರಗ ಜಲನ ಪೂಜಿಸಬೇಕು, ಜಲನ ಗೌರವಿಸಬೇಕು, ಜಲನ ಕಾಪಾಡ್ಕೊಂಡಷ್ಟು ನಾವು ಚೆನ್ನಾಗಿರ್ತೀವಿ. ಹೌದು. ಕರಗದಲ್ಲಿ ಏನಿರುತ್ತೆ ಅಂದರೆ 7 ಕೆರೆ ನೀರನ್ನೇ ಅದರಲ್ಲೂ ಇಡೋದು, ಬಾವಿ, ಕೆರೆ, ನದಿ ನೀರು ಅಂತ ಇಟ್ಟು ಪೂಜಿಸಿ. ಈ ವರ್ಷದ ಕರಗ ಮಾಡ್ಬೇಕಾದ್ರೆ ಆ ಕೆರೆನೇ ಇಲ್ಲ ಅಂದ್ರೆ ಹೌದು, ಆಗ ಅರ್ಥ ಮಾಡ್ಕೊಂಡು ಕೆರೆ ರೆಡಿ ಮಾಡ್ಬೇಕೆ ಹೊರತು ಹೌದು ಕರಗ ಇನ್ನೊಂದೇನೋ ಯೋಚನೆ ಮಾಡೋದಲ್ಲ. ಹೌದು. ಆ ಆಚರಣೆಗೆ ಪ್ರಾಕೃತಿಕವಾಗಿ ಏನು ಕನೆಕ್ಟ್ ಆಗಿದೆ ಅದು ಕೊಡಬೇಕು. ಅದಕ್ಕೆ ಅಂತಲೇ ಅವ್ರು ಅದನ್ನ ಮಾಡಿರ್ತಾರೆ. ಹಂಗಾದ್ರೆ ಇವನು ಇದ್ರ ಬಗ್ಗೆ ಗಮನ ಕೊಡ್ತಾನೆ, ಅವಾಗ ಈ ಕೆರೆನ ಉಳಿಸ್ಕೊಳ್ತಾನೆ. ಹೌದು. ಕಬ್ಬನ್ ಪಾರ್ಕಲ್ಲಿ ಒಂದಿದೆ, ಈ ಕರಗದ ಕುಂಟೆ ಅಂತ ಹೇಳ್ತೀವಿ, ಒಳಗಡೆ ಉಪ್ಪಿನ ಕೆರೆ ಅಂತ. ಅದು ಸಂಪೂರ್ಣವಾಗಿ ಬತ್ತೋಯ್ತು. ರಿನೋವೇಟ್ ಮಾಡಿದ್ರು, ಮೇಂಟೆನೆನ್ಸ್ ಮಾಡಲಿಲ್ಲ. ತಿರ್ಗಾ ಅದನ್ನು ಸ್ಮೆಲ್ ಬರೋಕ್ಕೆ ಶುರು ಆಯಿತು. ತಿರ್ಗಾ ವಾಟರ್ ಕ್ಲಿಯರ್ ಮಾಡಿದ್ರು. ಬಟ್ ಏನೇ ಮಾಡಿದ್ರು ಈ ಸರ್ಕಾರಗಳು ಅಷ್ಟೇ, ಯಾರಿಗೆ ಕೊಡಬೇಕು? ಈಗ ಈ ಯೂನಿವರ್ಸಿಟಿಗಳಲ್ಲಿ ಎಷ್ಟೋ ರಿಸರ್ಚ್ ಇರುತ್ತೆ. ಈಗ ಟೆಂಡರ್ ಅಂತ ಕರೆದಾಗ ಏನಾಗುತ್ತೆ, ಯಾರು ಕಡಿಮೆಗೆ ಮಾಡ್ತಾರೆ ಅವ್ರಿಗೆ ಕೊಡೋದಲ್ಲ. ಹೂ ಈಸ್ ಎಲಿಜಿಬಲ್ ಫಾರ್ ದಟ್, ಅದಕ್ಕೊಂದು ಕಮಿಟಿ ಏನಾದರೂ ಫ್ರೇಮ್ ಮಾಡಿ ಆ ಎಲಿಜಿಬಲ್ ಅವ್ರಿಗೆ ಅದು ಕೊಟ್ಟು ಅದು ರಿಕ್ವೈರ್ಮೆಂಟ್ಸ್ ತಕ್ಕಂತೆ ಮಾಡಿದಾಗ, ಮಾಫಿಯಾಗಳು ಆದಷ್ಟು ಈ ನೀರಿನಲ್ಲಿ ಮಾಡಬಾರ್ದು ನಾವು, ವಾಟರ್ ಸೋರ್ಸಲ್ಲಿ ಅದಕ್ಕೊಂದು ಸ್ಟ್ರಿಕ್ಟ್ ಕಮಿಟಿ ಮಾಡಿದಾಗ ಅದು ಆಗುತ್ತೆ. ನೋಡಿ, ಅಷ್ಟು ದುಡ್ಡು ವೇಸ್ಟ್. ಇವಾಗ ಆಯಿತು, ಇಂಥ ಆಚರಣೆಗೆ ಈ ಒಂದು ಬಾವಿ ಇತ್ತು, ಅದು ರಿನೋವೇಟ್ ಆಯಿತು, ಈ ಕೆರೆನೂ ರಿನೋವೇಟ್ ಮಾಡಿದ್ರು, ಎಲ್ಲ ಖುಷಿ ಪಟ್ಟರು. ಬಟ್ 2 ವರ್ಷ ಉಳ್ಕೊಳ್ಳಿ. ವಾಟ್ ಈಸ್ ದ ರೀಸನ್? ಮತ್ತು ಅದನ್ನೇ ಹೇಳ್ಕೊಳ್ತಾರೆ ಆಮೇಲೆ ಅಷ್ಟೇ, ನಾವು ಮಾಡಿದ್ವಿ ಅದಾಗಲ್ಲ ಅಂತ. ಇಲ್ಲ ಸರ್, ಅದು ಏನು ಅಂದರೆ ಮೇಂಟೆನೆನ್ಸೇ ಆಗಲಿಲ್ಲ. ಸೊ ಈ ಕೆಲವು ಕೆರೆಗಳಾಗಿದೆ, ಹೆಂಗಾಯಿತು? ಇಚ್ಛಾಶಕ್ತಿ ಅಷ್ಟೇ. ಸೊ ಹಾಗಾಗಿ ಸಾಧ್ಯತೆಗಳಿದೆ ಸರ್, ಸಾಧ್ಯತೆಗಳಿಲ್ಲ ಅಂತೇನಿಲ್ಲ. ಅಟ್ಲೀಸ್ಟ್ ಆ ಲಿವಿಂಗ್ ರಿವರ್ನಾದರೂ ನಾವು ಇಟ್ಟು ಸರ್ವೈವ್ ಅನ್ನೋದು ನಮ್ಮ ಉದ್ದೇಶ. ನೋಡೋಣ ಮುಂದಕ್ಕೆ ಹೇಗೆ ಇದನ್ನೆಲ್ಲ ತಗೊಂಡು ಹೋಗ್ತಾರೆ. ನಿಮ್ಮ ಮಾಧ್ಯಮದ ಮೂಲಕ ಕೂಡ ಇದೊಂದು ವಿಚಾರ ಮುಟ್ಲಿ ಎಲ್ಲರಿಗೂ. ನಮಗೆ ಅನ್ಸೋದೇನು ಅಂದರೆ ನೀರೇ ಇಂಪಾರ್ಟೆಂಟು ಸರ್. ನಾವೀಗೇನು ಹಿಸ್ಟ್ರಿ ಅಂತ ಶುರು ಮಾಡಿದ್ವಿ, ಹಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಅಂತ ಹೋದ್ರು ನಮಗೆ ಒಂದು ವರದಾ ನದಿ ಆಗಲಿ, ಕೃಷ್ಣಾ ನದಿ ಆಗಲಿ, ತುಂಗಭದ್ರಾ ನದಿ ಆಗಲಿ, ಎಲ್ರಿಗೂ ನಾವು ಎಲ್ಲಿ ಇಂಥ ಬೆಟ್ಟದ ಮೇಲೆಲ್ಲ ಕೆರೆ ಮಾಡ್ಕೊಂಡಿದ್ದಾರೆ, ಕೋಟೆ ಪಕ್ಕದಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಮೇಜರ್ ಥಿಂಗ್ ಇಸ್ ವಾಟರ್. ನಾವು ಅದು ಇದ್ದಷ್ಟು ಅದನ್ನ ಇನ್ಕ್ರೀಸ್ ಮಾಡಿದಷ್ಟು ಬೇಕಾದರೆ ಈ ಗ್ರೇಟರ್ ಬೆಂಗಳೂರಲ್ಲ ಫಸ್ಟು ಈ ವಾಟರ್ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಇನ್ನೂ ಗ್ರೇಟರ್ ಬೆಂಗಳೂರು ಮಾಡ್ಬೋದು, ಇನ್ನೂ ಜನಗಳನ್ನು ತರಬಹುದು. ಬಟ್ ಒಂದು 2 ವರ್ಷ ಅಥವಾ 3 ವರ್ಷ ಬರಗಾಲ ಬಂದರೆ ಬೆಂಗಳೂರು ಏನು ಫೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಂಗೆ ಡಿಸೈಡ್ ಮಾಡ್ತಾರೆ ಅನ್ನೋದೇ ನಮ್ಮ ಯೋಚನೆ ಇದ್ದಿದ್ದು. ಸೊ ಅದಕ್ಕೆ ಈ ವಿಚಾರನ ಮಾತಾಡೋಣ ಅಂದ್ಕೊಂಡ್ವಿ. ಬನ್ನಿ ಸರ್, ಇಲ್ಲಿ ನೋಡ್ಬೋದು ನೀವು ಪಾದದ ಒಂದು ಇದು ಏನು ಅಂದರೆ ಕಮಲದ ಕೆಳಗೆ ಅಂದರೆ ನೀರಿನ ಸೋರ್ಸ್ ಇದೆ ಅನ್ನೋದಕ್ಕೆ ಆ ಶಿಲ್ಪಿಗೆ ಒಂದು, ಹಂಗಾಗಿ ಶಾಸ್ತ್ರಗಳ ಒಂದು ಪ್ರೋಟೋಕಾಲ್ಸ್ನ ಬ್ರೇಕ್ ಮಾಡಿ ಇಷ್ಟು ದೊಡ್ಡ ಒಂದು ನಂದಿಯನ್ನು ಕೆತ್ತುವಂಥದ್ದು ಅದು ವಿಶೇಷ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಒಂದು ಆಚರಣೆ ಆಗುತ್ತೆ. ಏನಂದರೆ ಈ ಬಂಡೆಗಳಲ್ಲೆಲ್ಲ ಕುಳಿ ಮಾಡಿದ್ದಾರೆ. ಕುಳಿಯಲ್ಲಿ ಏನು ಅಂದರೆ ಹೊಂಗೆ ಮರದಿಂದ ಎಣ್ಣೆ ತೆಗೆದು ದಿವಿಟಿಗಳನ್ನ ಇಟ್ಟು ದೀಪ ಅಂಟಿಸ್ತಾ ಇದ್ರು. ಅರಳೆಗುಡಿ ಬಸವೇಶ್ವರದಿಂದ ಬಸವನಗುಡಿಯ ಬಸವೇಶ್ವರಕ್ಕೆ ನಂದಿ ಧ್ವಜ ಬರುವುದೇ ಕಳೆಕಾಯ ಪರಿಷೆಯ ಒಂದು ಪ್ರಮುಖ ಧಾರ್ಮಿಕ ಆಚರಣೆ. ಹಳೇ ಬೆಂಗಳೂರವ್ರಿಗೂ ಯಾವುದೇ ಒಂದು ಮಗು ಹುಟ್ಟಿದ್ರೆ ಈ ಬೆಂಗಳೂರು ಸುತ್ತಮುತ್ತ ಎಲ್ಲ ಅವರು ಅಣ್ಣಮ್ಮ ದೇವಸ್ಥಾನ, ದೊಡ್ಡ ಬಸವಣ್ಣ ಎರಡಕ್ಕೂ ಬಂದು ಪೂಜೆ ಮಾಡಿಸ್ಕೊಳ್ಳೇಬೇಕು. 2 ಕಂಬಗಳೇನಿದೆ ಆ ಬಸವನಿಗೆ ಸೇವೆ ಮಾಡಿದಂಥವ್ರು ಯಾರು? ನಾಡಪ್ರಭುಗಳು, ಕೆಂಪೇಗೌಡರು, ಹಿರಿಯ ಕೆಂಪೇಗೌಡರು ಮತ್ತು 2ನೇ ಕೆಂಪೇಗೌಡರು.